ಬಂಧುಗಳೇ, ದಯಮಾಡಿ ತಮ್ಮ ತಮ್ಮ ಆಸನದಲ್ಲಿ ಉಪಸ್ಥಿತರಿರಬೇಕು. ಬಂಧುಗಳವರೇ, ಮಾಲಾರ್ಪಣೆ ಆನಂತರ ಈಗ ಒಂದು ಇನ್ವಿಟೇಷನ್ ಯಕ್ಷಗಾನದ ಅಧ್ಯಕ್ಷರುಗಳಿಗೆ ಮಾಸ್ಟರ್ ಸಾಹಿತ್ಯ ಪರವಾಗಿ ಶ್ರೀ ಶ್ರೀ ಮಾರುತಿ ಗುರುಜಿಯವರಿಂದ ಸನ್ಮಾನ. ಮೊದಲಾಗಿ ಖ್ಯಾತ ಜಾಗತಿಕ ಅದರಂತೆ ಸುದರ್ಶನರು, ಅದರಂತೆ ಶಾಲೆಯ ಶಿಕ್ಷಣ ಸಂಸ್ಥೆಯ ಸಲಹೆಗಾರರಂತಹ ಬಾಲ್ಯೀಯ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಸಂಗೀತ ನಾಯಕರು ವೇದಿಕೆ ಬರಬೇಕು. ವಿಷಯವನ್ನು ಪಡೆಯಿರಿ. ಸತೀಶ್ ಪ್ರಸಾದ್ ಉತ್ತಮ ನಮ್ಮ ನಗರಸಭೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಇವತ್ತಿನ ಕೆಲಸಗಳು ಅಂತ ಅವರನ್ನು ಹೇಳ್ತಾ ಇರ್ತಾರೆ. ನಾನು ಮಾತನ್ನು ಹೇಳ್ತಾರೆ ದಯಮಾಡಿ ವೇದಿಕೆ ಬರಬೇಕು. ನಗರ ಅಧ್ಯಕ್ಷರು ಕೆ ಕೊಟ್ಟವರು ಅಥವಾ ಪದಾಧಿಕಾರಿಯನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ಉಪಸ್ಥಿತರಿದ್ದ ಮಾಡಿ ನಮ್ಮ ಪೂಜೆ ರಾಶಿ ಮಹಾದೇವಿಯನ್ನು
ಮಾಡ್ತಾ ಇದ್ದೇವೆ. ಅಶೋಕ್ ಆರ್ ನಾಯಕರನ್ನ ವೇದಿಕೆಯನ್ನು ನಾಯಕರು ಮೇಡಮ್ ಗಿರೀಶ್ ಅವರು ಬರಬೇಕು, ವೇದಿಕೆ ಬಂದು ಆಶೀರ್ವಾದ ಪಡೆಯಬೇಕು. ಆದರ್ಶ ಶಿಕ್ಷಕರಾಗಿರುವಂತಹ ಹೆಬ್ಬಾಳ್ ಅವರು ವೇದಿಕೆ ಬಂದು ಆಶೀರ್ವಾದ ಪಡೆಯಬೇಕು. ಮಹಾದೇವ್ ನಾಯ್ಕ ಅವರು ಬಂದು ವೇದಿಕೆಗೆ ಬೆಂಗಳೂರು ಮಹಾದೇವ್ ಮಾಸ್ತರ್ ಆದರ್ಶದ ಪಾಠವನ್ನು ಹೇಳ್ತಾನೆ ಇರಬೇಕು, ಅವರಿಗೆ ವೇದಿಕೆ ಬರಬೇಕು. ಮಾಡ್ತಾರೆ ಆಸಕ್ತಿಯಲ್ಲೂ ಕೂತ್ಕೊಂಡು ಸಂಗೀತವನ್ನು ಆಲಿಸ್ತೀರಿ ಮುಂದೆ ಅಂತ ಒಂದು ನಿರಂತರಗೊಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಬೆಳ್ಳಿ ಹಬ್ಬದ ಮಹೋತ್ಸವ, ಆ ಹಿನ್ನೆಲೆಯಲ್ಲಿ ಈ ವರ್ಷ ಬೆಳ್ಳಿ ಹಬ್ಬದ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸಬೇಕು. ಆ ಹಿನ್ನೆಲೆಯಲ್ಲಿ ವಿನಯಾಶ್ರಮದ ಶ್ರೀತ ವಿ ಹೇಮಂತ್ ಗುರುಗಳಿಂದ ದಂಪತಿಗಳಿಂದ ಮಾಸ್ಕಿರಿ ನಾಯ್ಕ್ ಸರ್ ಅವರ ದಂಪತಿಗಳಿಗೆ ಸನ್ಮಾನ. ಧನ್ಯವಾದಗಳು ಸರ್. ಆಶೀರ್ವದಿಸಿದ ನಂತರ ಮತ್ತೊಮ್ಮೆ ಆಶೀರ್ವಾದ ಪಡೆಯುವ ಅವಕಾಶ ಕೊಡಲಾಗುವುದು. ದಯವಿಟ್ಟು ಅವತರಿತ ಮಹಾಂಸಂ ರುದ್ರದೇವಂ ಸುಗಾತ್ರಂ ಭಜಗನ ಸಂತೋಷಂ ರಾಮಭದ್ರಾನುಕೂಲಂ ಋಷಿಗಣಮತಮೂರ್ತಿತ್ವಾಂ ಮಹಾಪ್ರಾಣದೇವಂ ಸತತಮಿಹ ಭಜೇಹಂ ಮಾರುತಿಂ ಲೋಕಪೂಜ್ಯಂ ಓಂಕಾರರೂಪಿಣಂ ದೇವಂ ಆತ್ಮಾನಂದ ವಿಕಾಸಕಂ ಮಾರುತಿಂ ಸುಮಹಾರೂಪಂ ಗದಾಪಾಣಿಂ ನಮಾಮ್ಯಹಂ. ಆರಾಧ್ಯ ದೇವನಾದ ವೀರಾಂಜನನ್ನ ಮನಸಾ ಸ್ಮರಿಸಿ ಸಾಹಿತ್ಯಾರಾಧನೆಯ ಈ ವೇದಿಕೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಜೊತೆಗೆ ಮಾಸ್ಕೇರಿ ಅಂಕೆ ನಾಯಕರ ಅಪೇಕ್ಷಿತ ಗೃಹ ಪ್ರವೇಶ. ಹಾಗಾಗಿ ಈ ಒಂದು ಶುದ್ಧ ಗಳಿಗೆಯ ಶುಭ ಸಂದರ್ಭದಲ್ಲಿ ಸೇರ್ತಕ್ಕಂಥ ಸಮಸ್ತ ಸಾಹಿತ್ಯ ಅಭಿಮಾನಿಗಳನ್ನ, ಭಜಕರನ್ನ, ಹಿರಿಯರನ್ನ, ದಾಂಡೇಲಿಯ ಸಮಸ್ತ ಭಕ್ತ ಮಹಾಜನನ್ನ ಉದ್ದೇಶಿಸಿ 2 ಹಿತನುಡಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಸಾಹಿತ್ಯದ ಬಗ್ಗೆ ಬಹುಶಃ ಮಾತನ್ನು ನಾವು ಹೇಳಲು ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ನಾವು ಸಾಹಿತಿಗಳಲ್ಲ. ಸಾಹಿತಿಗಳು ರಂಜಾನ್ ದರ್ಗವರು ಮಾತನಾಡಿ ಹೋಗಿದ್ದಾರೆ. ಹಾಗಾಗಿ ಸಾಹಿತ್ಯಕ್ಕೆ ಬೇಕಾದ ಮಾತನ್ನ ಅವರು ಒದಗಿಸಿಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿ ಒಂದೆರಡು ಮಾತನ್ನು ಹೇಳಿದರು. ಮನುಷ್ಯ ಮೊದಲು ಮನುಷ್ಯನಾಗಬೇಕು. ನಿಜವಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ಬಹಳಷ್ಟು ಅಂಶಗಳಿವೆ. ನಾವು ಆಗಿಂದ ಅದನ್ನ ಯೋಚನೆ ಮಾಡ್ತಾ ಇದ್ವಿ. ಈ ಮನೆಯ ಹೆಸರು ಶ್ರೀ ಗುರು ಅಂತ. ನೀವು ವರ್ಷ ಗ್ರಹಿಸಿರ್ಬೋದಲ್ವಾ? ಶ್ರೀ ಗುರು ಅಂತ ಎಲ್ಲೂ ನೀವು ಸಿಗಲಿಕ್ಕಿಲ್ಲ ಈ ರೀತಿಯ ಹೆಸರುಗಳು. ಅಥವಾ ಗುರು ಪ್ರಸಾದ, ಇನ್ನು ಬೇರೆ ಬೇರೆ ಗುರು ಕೃಪಾ ಬೇರೆ ಬೇರೆ ಇರ್ತದೆ. ಇಲ್ಲಿ ಕೇವಲ ಶ್ರೀ ಗುರು ಅಷ್ಟೇ. ಅದು ಪ್ರಸಾದ ಅಲ್ಲ, ಅದೇ ಗುರು ಅಂತ. ಸದನ ಅದು ಒಂದು ನೆಮ್ಮದಿಯ ತಾಣ, ಅದೊಂದು ವಿಶ್ವಕೋಶ. ಇದು ಈ ಮನೆ ಅಲ್ವಾ? ಶ್ರೀ ಗುರು. ಶ್ರೀ ಇದರ ಅರ್ಥ ಸಂಪತ್ತು, ಲಕ್ಷ್ಮಿ ಅನ್ನೋದನ್ನ ಸಂಸ್ಕೃತ ಬರೀತದೆ. ಶ್ರೀ ಗುರು ಈ ಶಬ್ದ ಬಹುಶಃ ಬೆಲೆ ಕಟ್ಟಲಾಗದ ಶಬ್ದ. ಇದು ಯಾವ ಶಬ್ದವನ್ನು ಬಳಸಿದ್ರೂ ಸಹ ಗುರು ಅನ್ನೋ ಶಬ್ದದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಕಡಿಮೆ ಆಗ್ತದೆ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ನ ಗುರೋರ್ ಅಧಿಕಂ, ನ ಗುರೋರ್ ಅಧಿಕಂ, ನ ಗುರೋರ್ ಅಧಿಕಂ. 1 ಬಾರಿ ಹೇಳಲಿಲ್ಲ, 3 ಬಾರಿ ಹೇಳಿದ್ರು. ಯಾಕೆಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ 3 ಬಾರಿ ಹೇಳಿದ ಈ ಕಾರಣಕ್ಕಾಗಿ. ಈ 3ರಲ್ಲೂ ಸಹ ನಗುರೋ ಅಧಿಕಂ, ಗುರುವಿಗಿಂತ ಅಧಿಕವಾದದ್ದು ಇಲ್ಲ ಅಂತ. ಗುರು ಮನಸ್ಸನ್ನು ಮಾಡಿದರೆ ಏನನ್ನೂ ಮಾಡಬಲ್ಲ.
ಗುರುವಿನ ಗುಲಾಮನಾಗದ ತನಕ ದೊರೆಯದ ಅಣ್ಣ ಮುಖತಿ ಅಂತ ದಾಸರ ಬರದಲ್ಲಿ ಅಲ್ವಾ. ನಾವೆಲ್ಲ ಜೀವನದಲ್ಲಿ ಒಂದಲ್ಲ ಒಂದು ಥರದಲ್ಲಿ ಗುರುವಿಗೆ ಗುಲಾಮರಾಗಿ ಇರುತ್ತೇವೆ. ಆದರೆ ನಾವು ನಮ್ಮೊಡನೆ ಓಡಾಡುವ ಗುರುವನ್ನ ಗ್ರಹಿಸೋದಿಲ್ಲ, ಗುರುತಿಸೋದಿಲ್ಲ, ಅರಿಯೋದಿಲ್ಲ. ಆ ಅರಿವಾದ್ರೆ ಅರಿವೇ ಗುರು. ಯಾರು ಅರಿವನ್ನ ಮಾಡುತ್ತಾನಲ್ಲ ಅವನು ಗುರು. ಇದು ಶ್ರೀ ಗುರು. ಇನ್ನೊಂದು ಅನ್ವರ್ಥಕವಾಗಿ ಹೇಳಬೇಕು ಅಂದ್ರೆ ಸಾಹಿತ್ಯ ಆಬಾಲ ವೃದ್ಧ ಪರ್ಯಂತರವಾಗಿ ಮಾರ್ಗದರ್ಶನ ಮಾಡುವಂಥದ್ದು. ಅದರ ಸಂಕೇತವು ಶ್ರೀ ಗುರು ಈ ಮನೆಗೆ ಹೆಸರು. ಹಾಗಾಗಿ ಸಾಹಿತ್ಯಾರಾಧನೆ ವೇದಿಕೆಯ ಈ ಮನೆಗೆ ಶ್ರೀ ಗುರುವಿನ ಹೆಸರು ಅನ್ವರ್ಥಕವೂ ಹೌದು, ಸಾರ್ಥಕವೂ ಹೌದು. ಶ್ರೀ ಗುರು ನಮಗೆ ಜೀವನದಲ್ಲಿ ಎಲ್ಲೆಲ್ಲಿ ಕೈ ಹಿಡಿತಾನೆ. ತಂದೆಯಾಗಿ, ತಾಯಿಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಾರ್ಗದರ್ಶಕನಾಗಿ, ಶಿಕ್ಷಕನಾಗಿ ಕಾರ್ಯದರ್ಶಿಸಿದಂತ ಗುರು ಕೊನೆಯ ಮಟ್ಟಕ್ಕೆ, ಅಲ್ಲಿಯ ಮಟ್ಟದವರೆಗೂ ಸಹ ಗುರು ನಮಗೆ ಮಾರ್ಗದರ್ಶಕ. ಅಲ್ಲಿವರೆಗೂ ಸಹ ಗುರು ನಮಗೆ ಮಾರ್ಗದರ್ಶಕ. ಆದರೆ ಗುರುವಿಗೆ ಗುರು ಯಾರು? ಇವತ್ತಿನ ದಿವಸ ಶಿಕ್ಷಕ ವೃಂದ ಇದೆಯಲ್ಲ, ನಿಜವಾಗಿ ಅವರು ಗುರುವಿಗೆ ಗುರು. ಯಾಕಂದ್ರೆ ಅಕ್ಷರ ಜ್ಞಾನವನ್ನ ಕಲಿಸಿ ಒಂದು ಅಡಿಪಾಯವನ್ನ ಹಾಕಿ ಕಲಿಸ್ತಾರೆ. ಆ ಅಡಿಪಾಯ ಸರಿ ಇಲ್ಲ ಅಂತಾದ್ರೆ ಸಮಾಜದಲ್ಲಿ ಯಾವ ಒಬ್ಬ ವ್ಯಕ್ತಿ ಅಭಿವ್ಯಕ್ತವಾಗಿ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮರ್ಥ ಗುರುವನ್ನ ಸೃಷ್ಟಿ ಮಾಡುವಂತ ಗುರು ಇವತ್ತಿನ ನಿಜವಾದ ಶಿಕ್ಷಕರು ಅಂತ. ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಗುರುವನ್ನ ಶಬ್ದವನ್ನು ವ್ಯಾಖ್ಯಾನಿಸಬೇಕು ಅಂತಾದ್ರೆ ಅವ್ರನ್ನ ನಾವೆಲ್ಲ ಸ್ಮರಿಸಲೇಬೇಕು. ನಾವು ಅವರನ್ನು ಮರೆಯುವಂತಿಲ್ಲ. ಹಾಗಾಗಿಯೇ ಮಾಸ್ಕೇರಿ ಅಂತ ಏನಾದರೂ ಸಾಹಿತ್ಯದಲ್ಲಿ ಗುರುಗಳನ್ನು ಕೂರಿಸ್ಕೊಂಡಿದ್ದಾರೆ, ನಮ್ಮನ್ನು ಕೂರಿಸ್ಕೊಂಡಿದ್ದಾರೆ, ಇನ್ನೂರು ಗುರುಗಳನ್ನು ಕೂರಿಸ್ಕೊಂಡಿದ್ದಾರೆ. ಅಂದ್ರೆ ಗುರುವಿನ ಮೇಲಿನ ಅಭಿಮಾನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದಾಗ ನಿಜವಾಗಿ ಗುರು ಅಂತಃಕರಣದಿಂದ ಅನುಗ್ರಹ ಮಾಡ್ತಾನೆ. ಶಿಕ್ಷಕರಿಗೂ ಅಷ್ಟೇ, ಎಷ್ಟೇ ಉಪಟಳವನ್ನು ಕೊಡ್ಲಿ, ಆದ್ರೆ ಅವ್ರ ಮನಸ್ಸಾರೆ ಅವನಿಗೆ ಒಳ್ಳೇದಾಗಲಿ, ಅದನ್ನ ತಿದ್ದಬೇಕು, ಅವನ್ನ ಒಳ್ಳೆ ದಾರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ಹಾಗೆ ಆ ಬಾಲ್ಯಾವಸ್ಥೆಯಲ್ಲಿ ತಟ್ಟುವ ಸಂದರ್ಭಕ್ಕೆ ತಟ್ಟುತ್ತಾ, ಹೇಳುವ ಸಂದರ್ಭಕ್ಕೆ ಹೇಳುತ್ತಾ, ಅವರನ್ನ ಕೈ ಹಿಡಿದು ನಡೆಸ್ತಾ, ಎಡವು ಬೀಳದಂತೆ ಅವರಿಗೆ ದಾರಿಯನ್ನು ತೋರಿಸ್ತಾನೆ. ಅಕ್ಷರ ಜ್ಞಾನವನ್ನು ಕೊಡ್ತಾನೆ, ಸಾಮಾಜಿಕ ಪ್ರಜ್ಞೆಯನ್ನು ಕೊಡ್ತಾನೆ, ವಿಶ್ವದ ಕಲ್ಪನೆಯನ್ನು ಕೊಡ್ತಾನೆ, ಚಿಂತನೆಯನ್ನು ಕೊಡ್ತಾನೆ, ಚಿಂತಿಸುವ ಮನೋ ಸಾಮರ್ಥ್ಯವನ್ನು ಕೊಡ್ತಾನೆ, ಸರಿ ತಪ್ಪುಗಳ ಕಲ್ಪನೆಗಳನ್ನು ಕೊಡ್ತಾನೆ. ಅವನು ಗುರು. ಗುರು ಅಂದ ತಕ್ಷಣ ನಾವು ಗುರುತಿಸುವುದು ಹೇಗೆ ಅಂದ್ರೆ ಬಣ್ಣದ ವೇಷದಲ್ಲಿ ನಾವು ಗುರುತಿಸ್ತೇವೆ. ಆದರೆ ನಿಜವಾದ ಜೀವನದ ಬಣ್ಣವನ್ನ ಅರಿವಿಕೆಯನ್ನ ಮಾಡುವ ಗುರುವೇ ಸಮರ್ಥ ಗುರು. ಅವನೇ ಗುರು ಸಮರ್ಥ ಅಂದ್ರೂ ತಪ್ಪಿಲ್ಲ. ಗುರುವಾಗಿ ಎರಡು ಉಪದೇಶವನ್ನು ಹೇಳುವುದಕ್ಕಿಂತ ಗುರುವಾಗಿ ಕೈ ಹಿಡಿದು ನಡೆಸುವ ಕಾರ್ಯವನ್ನು ಯಾರು ಮಾಡ್ತಾರಲ್ಲ ಅವನು ನಿಜವಾದ ಗುರು. ಇವತ್ತೊಂದು ದಿವಸ ಬಹುಶಃ ಎಲ್ಲ ಭಕ್ತರು ಸೇರಿ ಇನ್ನೊಂದು ಆ ಬಿರುದು ನಮಗೆ ಕೊಟ್ಟಿದ್ದೀರಿ. ಬಹುಶಃ ಅದಕ್ಕೆ ನಾವು ಇಷ್ಟು ಮಟ್ಟಿಗೆಲ್ಲ ಅಂತಂದ್ರೆ ಇನ್ನೊಮ್ಮೆ ನಾವು ನೋಡ್ಕೊಳ್ತಾ ಇದ್ದೇವೆ. ಯಾಕೆಂತಂದ್ರೆ ನಾವು ಮಾಡುವ ಕಾರ್ಯ ಬಹುಶಃ ಯೋಜನಾ ಪರ್ಯಂತರ ವಿಸ್ತೀರ್ಣ ಇದೆ. ಇನ್ನು ಒಂದು ಹೆಜ್ಜೆ ನಾವಿನ್ನು ಇಟ್ಟಿಲ್ಲ. ಸಹಜ ಒಪ್ಕೊಳ್ತೇವೆ, ಲಕ್ಷಾಂತರ ಭಕ್ತರಿರ್ಬಹುದು, ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿರ್ಬಹುದು. ಆದರೆ ಅದು ನಮಗೆ ತೃಪ್ತಿಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಅಂತಃಕರಣ ಹೇಳ್ತಾ ಇದೆ, ನಾನು ಮಾಡುವ ಕಾರ್ಯ ಇನ್ನು ಉಳಿದಿದೆ ಅಂತ. ಹಾಗಾಗಿ ಅದು ಮಾಡುವ ಪರ್ಯಂತರವಾಗಿ ಬಹುಶಃ ಈ ಬಿರುದಾವಳಿಗಳು, ಈ ಸನ್ಮಾನಗಳು ನಾವು ಯಾವುದಕ್ಕೂ ಸತ್ತರೆ ಬಾಗೋದಿಲ್ಲ. ಯಾಕೆಂದ್ರೆ ನಮಗೆ ಮಾನ ಸನ್ಮಾನ ಎರಡೂ ಒಂದೇ. ಅವಮಾನ ಅಷ್ಟೇ ಸಮಾನವಾದ್ದು. ಅವಮಾನವೂ ಅಡ್ಡಿಲ್ಲ ನಮಗೆ, ನಾವು ಚಿಂತೆ ಮಾಡೋದಿಲ್ಲ. ನಾವು ಎಲ್ಲವನ್ನೂ ಸಮಾನವಾಗಿ ತೆಗೆದುಕೊಳ್ತೇವೆ. ಮಾನ ಸನ್ಮಾನ ಅವಮಾನ ನಾವು ಯಾವುದಕ್ಕೂ ಸಹ ಚಿಂತೆ ಮಾಡೋದಿಲ್ಲ. ಅಥವಾ ಯಾವುದು ಬಂದರೂ ಸಹ ನಮ್ಮ ಮನಸ್ಸು ವಿಚಲಿತ ಆಗೋದಿಲ್ಲ. ಯಾಕಂದ್ರೆ ಅದೆಲ್ಲವೂ ಭಗವದ್ ಅರ್ಪಿತ. ನಾವು ಅದನ್ನ ನಮಗಾಗಿ ಸ್ವೀಕರಿಸತಕ್ಕಂಥ ಅರ್ಥವೇ ಇಲ್ಲ. ಈ ಮನೋಭಾವನೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಬರಬೇಕು.
ನಾನು ಅನ್ನುವ ಅಹಂ ಪ್ರವೃತ್ತಿ ಮನುಷ್ಯ ಅಳಿದಾಗ ಮಾತ್ರ ಮನುಷ್ಯ ನಿಜವಾಗಿ ನಡೆಯಬಲ್ಲ, ನುಡಿಯಬಲ್ಲ, ನುಡಿದದನ್ನ ನಡೆಸಬಲ್ಲ. ಆದರೆ ನಾನು ಅನ್ನುವ ಒಂದು ಅಭಿವ್ಯಕ್ತವಾದ ಶಬ್ದ ಅವನ್ನ ಅಭಿವ್ಯಕ್ತವಾಗಿ ಬಂದರೆ ಆ ವ್ಯಕ್ತಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸಹ ಹಗಲುವಂತಾಗಿ ಉಳ್ಕೊಳ್ತದೆ. ಹಾಗಾಗಿ ನಾವು ಯಾವತ್ತೂ ಸಹ ನಾನು ಮಾಡಿದ್ದೇನೆ ಅನ್ನೋದಕ್ಕಿಂತ ಭಗವಂತ ಮಾಡುತ್ತಾನೆ, ಗುರು ಮಾಡುತ್ತಾನೆ, ಗುರು ದಾರಿಯನ್ನು ತೋರಿಸ್ತಾನೆ. ಅಥವಾ ಇವ ಭಗವಂತ ಅಂತ ತೋರಿಸುವ ಜವಾಬ್ದಾರಿಯೂ ಸಹ ಆ ಗುರುವಿನ ಮೇಲಿದೆ. ಗುರು ಹೇಳಿದಾಗ ಮಾತ್ರ ಗೊತ್ತಾಗ್ತದಲ್ವ. ಒಂದು ಟಿಪಾಯಿನ ತೆಗೆದುಕೊಳ್ಳಿ, ಇದನ್ನು ನೀವು ಕುರ್ಚಿ ಅಂತ ಹೇಳ್ಕೊಡ್ತಾರೆ, ಆ ಮಗು ಕುರ್ಚಿ ಅಂತ ಹೇಳ್ತದೆ. ಅಥವಾ ಟಿಪಾಯಿ ಅಂತ ಹೇಳಬೇಕಾದ್ರೆ ಗುರು ಹೇಳಬೇಕಕ್ಕೆ ಟಿಪಾಯಿ ಇದು ಅಂತ ಹೇಳಿ, ಆಗ ಅದನ್ನಾಗಿ ಗುರುತಿಸ್ತದೆ. ಹಾಗಾಗಿ ಗುರುತರ ಜವಾಬ್ದಾರಿ ಇವತ್ತಿನ ಸಮಾಜಕ್ಕಿದೆ. ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಆದರೆ ಈ ಉದಾಹರಣೆಯನ್ನು ನೀವು ಸಮಾಜದ ಎಲ್ಲ ಮೂಲೆಯಲ್ಲಿ ಅಳವಡಿಸಿ ನೋಡ್ಕೊಳ್ಳಿ. ಗುರುವಿನ ಸ್ಥಾನ ಅದೆಷ್ಟು ಮಹತ್ವ. ಗುರು ಅಂದ್ರೆ ಇಡೀ ಬ್ರಹ್ಮಾಂಡವೇ ಹೌದು. ಗುರು ಅಂದ್ರೆ ಬೃಹತ್, ಅದಕ್ಕೆ ಅಷ್ಟು ಇಷ್ಟು ಅಂತಕ್ಕಂಥದ್ದಿಲ್ಲ. ಗುರು ಮನಸ್ಸನ್ನು ಮಾಡಿದರೆ ಏನನ್ನೂ ಮಾಡಬಲ್ಲ. ಆದರೆ ಅಂತ ಸಮರ್ಥ ಗುರುವಿನ ಅವಶ್ಯಕತೆ ಇವತ್ತಿನ ಸಮಾಜಕ್ಕಿದೆ. ಸಮಾಜ ಎತ್ತ ಹೋಗ್ತಾ ಇದೆ. 4 ರೀತಿಯ ದೋಷಗಳಿದೆ ಅಂತ ರಂಜಾನದಲ್ಲಿ ನಾವು ಹೇಳಿದ್ರೆ ಖಂಡಿತ ಹೌದು. ಆದರೆ ಈ ದೋಷಗಳನ್ನ ನಾವು ಎಲ್ಲೋ ಹುಡುಕೋದಲ್ಲ, ನಮ್ಮಲ್ಲಿ ಮೊದಲು ನಾವು ಹುಡುಕೊಳ್ಳೋಣ. ರಾಮಾಯಣವನ್ನ ಹೊರಗೆ ಪುಸ್ತಕವನ್ನ ಅಧ್ಯಯನ ಮಾಡಬೇಕಾದಿಲ್ಲ, ನಮ್ಮೊಳಗಿನ ರಾಮಾಯಣವನ್ನು ನಾವು ನೋಡ್ಕೊಳ್ಳೋಣ. ನಮ್ಮೊಳಗಿನ ರಾಮಾಯಣ. ಒಬ್ಬ ವ್ಯಕ್ತಿ ಇವತ್ತಿಲ್ಲಿ ಕುಂತಿದ್ದೀರಿ ನೀವೆಲ್ಲರೂ ಸಹ, ನೀವೆಲ್ಲ ಇವತ್ತು ನಗದರ್ತ ಇಲ್ಲಿದ್ದೀರಿ. ಆದರೆ ಇನ್ನೊಂದು ಕ್ಷಣಕ್ಕೆ ನಿಮಗೆ ಏನೋ ಒಂದು ಸಮಸ್ಯೆ ಬಂತು ಅಂದ ತಕ್ಷಣ ಆ ರಾವಣನ 10 ಮುಖದಲ್ಲಿ ಒಂದೊಂದು ಮುಖ ನಿಮ್ಮಲ್ಲಿ ಕಾಣ್ತಾ ಬರ್ತದೆ. 10 ಮುಖವೂ ಸಹ ನಮ್ಮಲ್ಲೇ ಉಳ್ಕೊಂಡಿದೆ. ಒಮ್ಮೆ ನಾವು ನೋಡುತ್ತೇವೆ, ಒಮ್ಮೆ ನಾವು ಆತಂಕ ಪಡ್ತೇವೆ, ಒಮ್ಮೆ ನಾವು ವಿಕಟ ಹಾಸ್ಯವನ್ನು ಮಾಡುತ್ತೇವೆ. ಹಾಸ್ಯ ಬೇಕು, ಅದರ ವಿಕಟ ಹಾಸ್ಯ ಬೇಡ. ಒಮ್ಮೆ ನಗುತ್ತೇವೆ, ಅದು ಕಪಟ ನಗುವನ್ನು ನಗುತ್ತೇವೆ. ಅಂದ್ರೆ ಇನ್ನೊಬ್ಬರಿಗೆ ಉಪಕಾರವನ್ನು ನೀಡಿದಾಗ ಬರುವ ನಗು ಅಂತ ನಗುತ್ತೇವೆ. ಅಂದ್ರೆ ನಮ್ಮಲ್ಲಿ ಆ ರಾವಣರನ್ನ ವಧೆ ಮಾಡತಕ್ಕಂಥ ರಾಮ ಬೇಕು. ನಮ್ಮಲ್ಲಿ ನಾವು ಒಳಮುಖವಾಗಿ ಯೋಚಿಸ್ತಕ್ಕಂಥ ಅಥವಾ ಮುಖದಲ್ಲಿ ನಮಗೆ ದಾರಿ ತೋರಿಸ್ತಕ್ಕಂಥ ಗುರು ನಮಗೆ ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ. ಅಂದಾಗ ಮಾತ್ರ ನಾವು ಏನು ಸಮಾಜದಲ್ಲಿ ಅಲ್ಲೋಲ ಕಲ್ಲಗಳನ್ನ ಅಥವಾ ಭ್ರಷ್ಟಾಚಾರವನ್ನ ಏನೇನು ಹೇಳ್ತೇವೋ ಆ ಎಲ್ಲ ವ್ಯವಸ್ಥೆಯನ್ನ ದೂರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮೊಳಗೆ ನಾವು ಪರಿವರ್ತನೆ ಆಗದೆ ಅಥವಾ ನಮ್ಮೊಳಗೆ ಆ ಭಗವಂತನ ನಾವು ಸ್ವೀಕರಿಸದೆ ನಮ್ಮಲ್ಲಿರ್ತಕ್ಕಂಥ ರಾವಣ ಯಾವತ್ತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ 10 ಮುಖಗಳು ನಮ್ಮಲ್ಲೇ ಇವೆ. ನೀವು ಮನೆಗೆ ಹೋದ ತಕ್ಷಣ ಹೆಂಡತಿ ಹೇಳ್ತಾಳೆ, ಮನೆ ಈ ವರ್ಷ ಕಟ್ಟಬೇಕು, ಕಟ್ಟಿಲ್ಲ ಅಂದ್ರೆ ಅವಳು ಸಿಟ್ಟು ಬರ್ತದೆ. ಅದೊಂದು ವ್ಯವಸ್ಥೆ ಶುರುವಾಗ್ತದೆ. ಅವನ ಹಣದ ವ್ಯವಸ್ಥೆ ಹೋಗ್ತಾನೆ, ಸಿಕ್ಕಿಲ್ಲ ಅಂತ ತಕ್ಷಣ ಸಿಟ್ಟು ಬರ್ತದೆ. ಇನ್ನೊಂದು ರಾವಣನ ಮುಖ ಶುರುವಾಗ್ತದೆ. ಹಾಗಾಗಿ ನಮ್ಮ ಈ ವಿಕೃತ ಮನಸ್ಸು ಉಂಟಲ್ಲ, ಆ 10 ಮುಖವನ್ನು ತೋರಿಸ್ತದೆ ಸಮಾಜಕ್ಕೆ. ಇವತ್ತಿಲ್ಲಿ ನಮ್ಮ ಎದುರಿರ್ತಕ್ಕಂಥ ಮುಖವೇ ಅದು ಮುಖವಲ್ಲ, ಅದರ ನೈಜತೆಯೇ ಬೇರೆ ಇದೆ ಅಲ್ವಾ. ಅಂತಹ ಮುಖಗಳನ್ನ ಅಳಿದು ನಮ್ಮ ಅಂತಃಕರಣ ಶುದ್ಧ ಮಾಡಿ ನಾವು ಇದನ್ನು ಕೊಡಿ, ಖಂಡಿತ ಆಶೀರ್ವಾದ ಮಾಡ್ತಾನೆ. ಯಾರು ಅಸಹಾಯಕರಿದ್ದಾರಲ್ಲ ಅಂಥವರ ಸೇವೆಯಲ್ಲೇ ನಾವು ಕಾಲವನ್ನು ಕಳೆದರೆ ಭಗವಂತ ಖಂಡಿತ ನಮಗೆ ಅನುಗ್ರಹಿಸ್ತಾನೆ. ಭಗವಂತನ ಸಾನ್ನಿಧ್ಯದ ಅನುಭವ ನಮ್ಮ ಎಲ್ಲರಿಗೂ ಸಹ ಸಾಧ್ಯವಾಗ್ತದೆ. ಇದೆಲ್ಲ ಆಗಬೇಕಾದ್ರೆ ನಾವು ಸೇವೆ ಮಾಡಬೇಕು. ಸೇವೆ ಅಹಂಕಾರವನ್ನು ಅಳಿಯುತ್ತದೆ. ನಮ್ಮಲ್ಲಿ ಅಹಂಕಾರ ಇರ್ತದೆ. ಹೇಗಿರ್ತದೆ ಅಂತಂದ್ರೆ, ನಾನು ಧರಿಸಿದಂತ ವಸ್ತ್ರ ವ್ಯವಸ್ಥೆಯಲ್ಲಿ ನನಗೆ ಬಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅವನಿಗೆ ಗುಡಿಸೋ ಕೆಲಸ ಹಚ್ಚಿಬಿಟ್ರೆ ಅವನು ಗುಡಿಸೋದಿಲ್ಲ, ಅಥವಾ ಗುಡಿಸುವಾಗ ಆ ಕಡೆ ಈ ಕಡೆ ನೋಡ್ಕೊಳ್ತಾನೆ. ಯಾಕಂದ್ರೆ ಮುಜುಗರ ಆಗ್ತದೆ, ನಾನು ಈ ರೀತಿ ವೇಷ ಹಾಕೊಂಡು ಗುಡಿಸ್ಬೇಕಲ್ಲ ಅಂತೇಳಿ. ಅನುಭವಿಸಿ ನೋಡಿ, ಹೌದಲ್ಲ ಅಂತೇಳಿ. ಅಂದ್ರೆ ಅಲ್ಲಿ ನಾನು ಅನ್ನುವಂಥದ್ದು ಒಂದು ಮಾಯಾ ಪಂಜರ ಇದೆ ಅಲ್ಲ, ಅದನ್ನು ಹೊರಗೆ ಬರಬೇಕು. ನೀವಾಗಿ ಮೊದಲು ವೇಷದಿಂದ ನಿಮ್ಮನ್ನು ಗುರುತಿಸುವಂಥದ್ದು ಬೇಕಾಗಿಲ್ಲ. ನಿಮ್ಮನ್ನ ಸೇವೆಯಿಂದ ಗುರುತಿಸುವಂತ ಕೆಲಸ ಆಗಬೇಕು. ಸಮಾಜ ನಿಮ್ಮನ್ನು ಸೇವೆಯಿಂದ ಗುರುತಿಸಬೇಕು. ವಿನಃ ನಿಮ್ಮ ವೇಷದಿಂದ ಇಂಥ ವ್ಯಕ್ತಿ ಅಂತ ಗುರುತಿಸುವಂಥದ್ದೆಲ್ಲ ಖಂಡಿತ ಅದು ಬೇಡ. ಆ ಮುಖ ನಿಮ್ಗೆ ಯಾರಿಗೂ ಬೇಡ. ನಿಜವಾಗಿ ನಾವು ಮನಸಾರೆ ನಮ್ಮ
ಜೀವನವನ್ನು ಸಮರ್ಪಣೆ ಮಾಡಿ ನಡೆದಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗ್ತದೆ, ಗುರು ಅನುಗ್ರಹವಾಗ್ತದೆ. ಗುರು ಕೃತಾರ್ಥನಾಗುವಂಥದ್ದು, ಗುರು ಅನುಗ್ರಹ ಮಾಡುವಂಥದ್ದು, ಗುರು ಕೃಪೆ ನಮಗೆ ಸಿಗುವಂಥದ್ದು, ಗುರು ಕಾರುಣ್ಯ ದೊರಕುವಂಥದ್ದು ಸೇವೆಯಲ್ಲಿ. ನಾವು ಗುರುವನ್ನ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು? ನೀವು ಬಾಲ್ಯಾವಸ್ಥೆಯಲ್ಲಿ ಶಿಕ್ಷಕ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಪರಿಪ್ರಶ್ನೆಯ ಸೇವೆಯ ಅಂತ ಹೇಳ್ತಾರೆ. ಪರಿಪರಿಯಾಗಿರ್ತಕ್ಕಂಥ ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡುವ ಮುಖಾಂತರ ಉತ್ತರವನ್ನು ಕಂಡುಕೊಳ್ಳಬೇಕು. ಕೇವಲ ಉತ್ತರ ಕಂಡುಕೊಳ್ಳುವ ಉದ್ದೇಶ ಆಗಿರದೆ ಉತ್ತರ ನಮ್ಮ ಜೀವನಕ್ಕೆ ದಾರಿಯಾಗಬೇಕು. ನಾವು ಕೆಳಗೆ ಪ್ರಶ್ನೆ ಕೇಳಿದ್ರೆ ಅರ್ಥ ಇಲ್ಲ. ಆ ಪ್ರಶ್ನೆಗಳು ನಮ್ಮ ಜೀವನದ ಸಮಸ್ಯೆಯೂ ಆಗಿರ್ತದೋ ಅಥವಾ ಬರತಕ್ಕಂಥ ಉತ್ತರಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವೂ ಆಗಿರ್ತದೆ. ಹಾಗೆ ಪರಿಪ್ರಶ್ನೆಯ ಸೇವೆಯ ನಮ್ಮ ಸೇವೆಗಳು ಭಗವಂತನಲ್ಲಿ ಅಥವಾ ಗುರುವಿನಲ್ಲಿ ಪರಿಪರಿಯಾಗಿರ್ತಕ್ಕಂಥ ಪ್ರಶ್ನಿಸುವುದರ ಮುಖಾಂತರ. ಬಾಲ್ಯಾವಸ್ಥೆಯಲ್ಲಿ ನಾವು ಕಲಿಯುವಾಗ ಗುರುವನ್ನು ಪ್ರಶ್ನೆ ಮಾಡಿದ್ರೆ ಅಥವಾ ಶಿಕ್ಷಕರನ್ನು ಸಿಟ್ಟು ಮಾಡಿಕೊಂಡ್ರೆ ಅದರ ಅರ್ಥವೇ ಇಲ್ಲ. ಅವ್ರು ಎಷ್ಟು ಪ್ರಶ್ನೆ ಮಾಡ್ತಾರಲ್ಲ, ಮಕ್ಕಳು ಎಷ್ಟು ಪ್ರಶ್ನೆ ಮಾಡ್ಲಿಕ್ಕೆ ಸಿದ್ಧಪಡಿಸ್ತೇವಲ್ಲ, ಎಷ್ಟು ಪ್ರಶ್ನೆ ಅವರಲ್ಲಿ ಉದ್ಭವ ಆಗ್ತದಲ್ಲ, ಅವರು ಅಷ್ಟು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಅಷ್ಟೇ ಸಾದರ ಸ್ವೀಕಾರ ಪ್ರತಿಯೊಬ್ಬ ಗುರುವು ಮಾಡಬೇಕು ಆ ಪ್ರಶ್ನೆಗಳನ್ನ. ಆ ಗುರು ಅದಕ್ಕೆ ಸಮರ್ಥವಾಗಿ ಉತ್ತರ ನೀಡುವಾಗ ಮಾತ್ರ ಆ ಮಗು ನಿಜವಾಗಿ ಸಮಾಜಕ್ಕೆ ಒಬ್ಬ ಉತ್ಕೃಷ್ಟ ವ್ಯಕ್ತಿಯಾಗಿ ದೊರಕಬಲ್ಲ, ಅಥವಾ ಸಮಾಜ ಚಿಂತಕನಾಗಿ ದೊರಕಬಲ್ಲ, ಅಥವಾ ಸಮಾಜ ಉದ್ಧಾರಕನಾಗಿ ಅವನು ಸಮಾಜಕ್ಕೆ ದೊರಕಬಲ್ಲ. ಇಂತಹ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಸಾಮಾಜಿಕ ಪರಿಕಲ್ಪನೆ ಅಥವಾ ಪರಿವರ್ತನೆಯ ಬಗ್ಗೆ ನಾವೇನು ಮಾತನಾಡ್ತೇವೆ ಅದು ಸಾಧ್ಯವಾಗ್ತದೆ. ಪರಿವರ್ತನೆ ಕೇವಲ ನಿಮ್ಮ ಮಾತಿನಲ್ಲಿ ಸಾಧ್ಯವಿಲ್ಲ, ಅದು ಪ್ರಕಟಗೊಳ್ಳಬೇಕು. ನಮ್ಮ ಸಮರ್ಪಣೆಯಿಂದ ಸೇವೆ ಆಗಬೇಕು, ಅದು ಅಸಹಾಯಕರಿಗೆ ದೊರಕಬೇಕು. ಆ ಮುಖಾಂತರ ಆದಾಗ ಮಾತ್ರ ಪರಿವರ್ತನೆ ಸಾಧ್ಯ ಆಗ್ತದೆ. ನಾವು ಹೇಳ್ತೇವೆ ಅಥವಾ ಏನನ್ನು ಕೊಡ್ತೇವೆ ಅದನ್ನ ಸಮಾಜದ ಅಂತ್ಯಜರಿಗೆ ಯಾರಿದ್ದಾರೋ ಅಂತವರಿಗೆ ಸಿಗುವಂತೆ ಮಾಡಬೇಕು ಅಂತ ಹೇಳಿ. ಆದರೆ ಯಾರು ಅಂತ್ಯಜರು ಅಂದ್ರೆ ಯಾರು? ನಾವು ಈ ಅಂತ್ಯಜರು ತಕ್ಷಣ ಜಾತಿಯ ವ್ಯವಸ್ಥೆಯನ್ನು ಕಲ್ಪನೆ ಮಾಡ್ಕೊಂಡ್ಬಿಡ್ತೇವೆ. ಖಂಡಿತ ಅದು ಈ ಸಮಾಜದ ಮಹಾಪೀಡುಗು ಅಂತ ನಾವು ಹೇಳ್ತೇವೆ. ಮಹಾಪೀಡುಗು ಅಂತ ಹೇಳ್ತೇವೆ. ಯಾರಿಗೆ ಅವರ ಕರ್ತವ್ಯವನ್ನು ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ವೋ, ಅಸಹಾಯಕದಲ್ಲಿರ್ತಾರೋ ಅವರೇ ಅಂತ್ಯಜರು. ಅಂಥವರ ಸೇವೆ ಆದಾಗ ಮಾತ್ರ ಸಮಾಜ ಸುಧಾರಣೆ ಸಾಧ್ಯವಾಗ್ತದೆ. ಆ ವ್ಯವಸ್ಥೆಯಲ್ಲಿ ಬಹುಶಃ ಇವತ್ತಿನ ನೀವು ಗುರು ಶಬ್ದವನ್ನ ಶ್ರೀಮದ್ ಗುರು ಸಾರ್ವಭೌಮ ಅಂತಕ್ಕಂಥ ಬಿರುದನ್ನು ಕೊಟ್ಟಿದ್ದೀರಿ. ರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ನೀವು ಕೇಳಿರಬಹುದು ಅಲ್ವಾ? ಆ ದಿಶೆಯಲ್ಲಿ ಪ್ರಥಮ ವ್ಯಕ್ತಿಯವರು ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡಿ, ಎಲ್ಲರಿಗೂ ಸಹ ಕಾರುಣ್ಯದಿಂದ ಸೆಳೆಕೊಂಡು ಎಲ್ಲರಿಗೂ ಸಹ ಸಮಾನ ಅನುಗ್ರಹವನ್ನು ಮಾಡುತ್ತಾ ಸಮಾಜದ ಉದ್ಧಾರ ಮಾಡಿದಂತ ಪುಣ್ಯ ಪುರುಷರವರು. ಅವರನ್ನು ನಾವು ದಿವಸ ಈ ಶಬ್ದ ಹೇಳೋದ್ರಿಂದ ಖಂಡಿತ ನಾವು ಸ್ಮರಿಸಲೇಬೇಕು. ಅದನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಅಂತಹ ಮಹಾತ್ಮರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ಇವರು ನಡೀತಾ ಇದ್ದೇವ? ಯಾಕೆ ನಡೀತಾ ಇಲ್ಲ? ಯಾಕೆ ನಡೀಲಿಕ್ಕೆ ಆಗ್ತಾ ಇಲ್ಲ? ಈ ಚಿಂತನೆಯನ್ನು ನಾವು ಮಾಡೋಣ. ಖಂಡಿತ ಸಾಧ್ಯವಾಗ್ತದೆ. ನಾವು ಮೊದಲು ನಮ್ಮಲ್ಲಿ ಬದಲಾವಣೆಯನ್ನ ಕಂಡು ನಮ್ಮ ಯುವ ಪೀಳಿಗೆಯನ್ನ ಬದಲಾವಣೆ ತರುವ ಪ್ರಯತ್ನ ಮಾಡಬೇಕು. ನಾವೇ ತಪ್ಪನ್ನ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮಕ್ಕಳು ಒಳ್ಳೇದಾಗಲಿಲ್ಲ ಅಥವಾ ನಮ್ಮ ಮಕ್ಕಳು ನಿತ್ಯ ಓದೋದಿಲ್ಲ, ಟಿವಿಯನ್ನು ನೋಡ್ತಾರೆ ಅಂದ್ರೆ ಅರ್ಥನೇ ಇಲ್ಲ. ಮೊದಲು ನಾವು ಬದಲಾಗೋಣ. ನನ್ನಲ್ಲಿ ಬದಲಾವಣೆ ನಾವು ಮಾಡಿಕೊಳ್ಳುತ್ತಾ ನಾನು ಸಮಾಜ ಉದ್ಧಾರ ಮಾಡಬಹುದು. ಈ ಧ್ಯೇಯ ನಿಮ್ಮೆಲ್ಲರಿಗೂ ಬರಬೇಕು. ಅಂದಾಗ ಮಾತ್ರ ಸಾಧ್ಯವಾಗ್ತದೆ. ಈ ಶ್ರೀ ಗುರು ಈ ಮನೆಯ ಹೆಸರು ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಿಂದ ಅದೊಂದು ಸಿದ್ಧಿಯ ಸ್ಥಾನವಾಗಲಿ ಅಂತ ನಾವು ಮನಸಾರೆ ಆಶೀರ್ವದಿಸ್ತೇವೆ. ಯಾಕೆಂದ್ರೆ ಸಾಹಿತ್ಯ ಮನಸ್ಸನ್ನು ಮಾಡಿದರೆ ಸಮಾಜಕ್ಕೆ ಸನ್ಮಾರ್ಗವನ್ನು ನೀಡಬಲ್ಲದು. ಈ ಗುರು ಅನ್ನುವಂಥ ಶಬ್ದ ಇವತ್ತು ಸಾಹಿತ್ಯಕ್ಕೂ ಸಹ ಸಂತರು. ಯಾಕೆಂದ್ರೆ ಸಮಾಜಕ್ಕೆ ಮಾರ್ಗದರ್ಶಕವಾಗಿದೆ. ನೀವು ಸಹ ಒಬ್ಬೊಬ್ಬ ಗುರುಗಳಾಗಬಹುದು. ಹೇಗೆಂದ್ರೆ ಇನ್ನೊಬ್ಬರಿಗೆ ದಾರಿಯನ್ನು ತೋರಿಸುವುದರ ಮುಖಾಂತರ, ಇನ್ನೊಬ್ಬರಿಗೆ ಒಳಿತನ್ನ ಖಂಡಿತ ನಿಮ್ಮಲ್ಲಿ ಮಾಡ್ಲಿಕ್ಕೆ ಆಗದೇ ಇರಬಹುದು. ಅದು ಖಂಡಿತ ಕೆಳಕನ್ನು ಮಾಡಬೇಡಿ, ಮೌನವಾಗಿದ್ದು ಬಿಡಿ. ಅಥವಾ ನಿಮಗೆ ಖಂಡನೆಯನ್ನ ಮಾಡುವಂತಹ ಸಾಮರ್ಥ್ಯ ಇಲ್ಲದೇ ಇರಬಹುದು. ಖಂಡನೆ ಮಾಡದಿದ್ರೆ ಪರವಾಗಿಲ್ಲ, ನೀವು ಅದನ್ನೇ ಮಂಡಿಸ್ತಾ ಕೂತ್ಕೊಳ್ಬೇಡಿ. ಹರಟೆಯನ್ನು ಮಾಡುವುದಲ್ಲ, ಅರ್ಥವೇ ಇಲ್ಲ. ಹಾಗಾಗಿ ಅದನ್ನ ಬಿಟ್ಟು ಉಪಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಉಪಕಾರವನ್ನು ಮಾಡಿ. ಅದಿಲ್ಲವಾದರೆ ಮೌನವಾಗಿದ್ದು
ನಡೆಯುವ ಸತ್ಕಾರಕ್ಕೆ ನೀವು ಸಹಕಾರವನ್ನು ಮಾಡಿ ಅಷ್ಟು. ಆ ರೀತಿಯ ಬದಲಾವಣೆ ನಮ್ಮಲ್ಲಿ ಮಾಡ್ಕೊಳ್ಬೇಕು. ನಾವೆಲ್ಲ ಇವತ್ತಿನ ದಿವಸ ಅವನು ಬಿಟ್ಟು ನಾವು ಒಳ್ಳೆ ಅವನು ಅವತ್ತು ಹಾಗೆ ಮಾಡಿ ಬಂದಿರೋದು ಒಳ್ಳೇದಾಯ್ತು, ಈ ರೀತಿ ನಾವು ಹೇಳ್ತೇವೆ. ಆ ಒಂದು ಕ್ಷಣ ನಾವು ನೆನೆಸ್ತೇವಲ್ಲ, ಅದೊಂದು ಪಾಪಕೃತ್ಯ. ಅದೊಂದು ಪಾಪಕೃತ್ಯ. ಆವತ್ತು ಆ ಕ್ಷಣಕ್ಕೆ ಒಳಿತಾಗಬಹುದು, ಅಥವಾ ಅವನ ಬಿದ್ದದ್ದು ನಮ್ಮ ಮನಸ್ಸಿಗೆ ಮುದವನ್ನು ನೀಡಬಹುದು. ಆದರೆ ಅವನು ಮುಂದವನು ಬೈಯುವಂಥದ್ದು ಬೇಡ, ಮುಂದವನು ಹಾರಿಸುವಂಥದ್ದು ಬೇಡ ಅಂತ ಗಾದೆ ಇದೆ ಅಲ್ವಾ? ಆ ನೊಂದ ಒಂದು ಶಾಪ ಇದೆಯಲ್ಲ, ಅದು ನಮ್ಮನ್ನು ಯಾವತ್ತೂ ಒಂದು ದಿವಸ ಪೀಡಿಸ್ತದೆ. ನಾವು ರೋಗಕ್ಕೋ ಅಥವಾ ಯಾವುದಕ್ಕೋ ಈ ದೇಹಾವಸ್ಥೆಯಲ್ಲಿ ನಾವು ಬಿದ್ದಾಗ ಎಲ್ಲ ನೆನಪಾಗ್ತದೆ. ಅವಾಗ ಎಲ್ಲವೂ ನೆನಪಾಗ್ತದೆ. ನಮ್ಮ ಶರೀರ ಗಟ್ಟುಮುಟ್ಟಾಗಿರುವಾಗ ಅದು ಯಾವುದೂ ನೆನಪಾಗೋದಿಲ್ಲ. ಯಾಕೆಂದ್ರೆ ರಕ್ತದ ಬೆಳೆತಕ್ಕಂಥ ಹುಮ್ಮಸ್ಸಿನಲ್ಲಿ ಏನು ಬಂದರೂ ಸಹ ನಾವು ಮಾಡ್ತೇವೆ ಅಂತ ಇರ್ತದೆ. ಯಾವತ್ತು ಕೈಯಲ್ಲಿ ಸಾಧ್ಯ ಆಗೋದಿಲ್ವೋ, ದೇಹದಲ್ಲಿ ಸಾಧ್ಯ ಆಗೋದಿಲ್ವೋ, ಅವತ್ತು ಎಲ್ಲ ಕಹಿ ಘಟನೆಗಳು ಸಹ ನಮ್ಮನ್ನ ನೆನಪಿಸ್ತಾ ಬರ್ತವೆ. ಹೀಗಾಗಿತ್ತು, ಇವತ್ತು ನಾನು ಈಗ ಅನುಭವಿಸ್ತಾ ಇದ್ದೇನೆ, ಅವತ್ತು ನಾನು ಹೇಳಿದ್ದೇನೆ ಮಾಡಿದ್ದೇನೆ, ಇವತ್ತು ಅನುಭವಿಸ್ತಾ ಇದ್ದೇನೆ. ಅಂದ್ರೆ ಈ ಪಾಪ ಪುಣ್ಯಗಳು ನಾವು ಮುಂದಿನ ಜನ್ಮದಲ್ಲೋ ಅಥವಾ ಇನ್ನೆಲ್ಲೋ ಅನುಭವಿಸ್ತೇವೆ ಅಂತಕ್ಕಂಥದ್ದು ಇಲ್ಲ, ಇವತ್ತೇ ಇದರಲ್ಲೇ ಅನುಭವಿಸಿ ಹೋಗ್ತೇವೆ. ಶಂಕರಾಚಾರ್ಯ ಹೇಳ್ತಾರೆ, ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇಶಯನಂ ಹೇ ಸಂಸಾರೇ ಕಲದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತೇಳಿ. ಮತ್ತೆ ಹುಟ್ಟು ಸಾವುಗಳಿದೆ, ಆದರೆ ಅನುಭವಿಸುವುದಿದೆಯಲ್ಲ ಈ ಮನುಷ್ಯಾವಸ್ಥೆ ಶರೀರದಲ್ಲಿ ಮಾತ್ರ, ಇನ್ಯಾವುದರಲ್ಲೂ ಅಲ್ಲ. ನಾವು ಇದರಲ್ಲಿ ಅನುಭವಿಸ್ತಾನೆ ಇರ್ತೇವೆ. ಒಂದು ನರಕವನ್ನ ನಾವು ಇದರಲ್ಲಿ ನಾವು ನೋಡ್ತಾನೆ ಇರ್ತೇವೆ. ಹಾಗೆ ಸ್ವರ್ಗ ಯಾವುದು? ಸ್ವರ್ಗ ಯಾವುದು? ಈ ಶ್ರೀಗುರು ಈ ಹೆಸರಿನ ಮನೆ ಇದೆ ಅಲ್ವಾ? ಈ ಮನೆಯಲ್ಲಿ ಶ್ರೀ ಸಂಪತ್ತು ಅಥವಾ ಲಕ್ಷ್ಮಿ ನೆಲೆಸಿದಾಗ ಒಂದು ರೀತಿ ಆನಂದ ಆಗ್ತದೆ, ಸ್ವರ್ಗ ಸುಖ ಸಿಗ್ತದೆ. ಒಂದು ಇನ್ನೊಂದು ಸ್ವರ್ಗ ಸುಖ ಸಿಗ್ತದೆ ಎಲ್ಲಿ ಅಂದ್ರೆ, ಗಂಡ ಮನೆಗೆ ಬಂದಾಗ ಹೆಂಡತಿ ಚೆನ್ನಾಗಿ ಊಟವನ್ನ ಹಾಕಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾತನಾಡಿದ್ರೆ ಅಲ್ಲೂ ಒಂದು ಸುಖ ಸಿಗ್ತದೆ ಅಲ್ವಾ? ಮೂರನೇದಾಗಿ ಮಕ್ಕಳಿಗೆ ಶಾಂತತೆ ಇದ್ದು ಅವರು ಸಹ ಉತ್ತಮ ವಿದ್ಯಾಭ್ಯಾಸ ಮಾಡಿದ್ರೆ ಅಲ್ಲೂ ಒಂದು ಸುಖ ಸಿಗ್ತದೆ. ಈ ಮೂರನ್ನು ಹೊರತುಪಡಿಸಿ ಇನ್ನೇನಾದ್ರೂ ಸಣ್ಣ ತೊಡಕ ಬಂತು ಅಂತಂದ್ರೆ ಅಲ್ಲಿ ನರಕ ಪ್ರಾರಂಭ ಆಗ್ತದೆ. ಅಲ್ಲೇ ನರಕ ಪ್ರಾರಂಭ ಆಗ್ತದೆ, ಮತ್ತೆಲ್ಲೂ ಹೋಗ್ಬೇಕಾದಿಲ್ಲ. ಸ್ವರ್ಗ ಮತ್ತು ನರಕ ಅನ್ನೋದು ಇದೆಯಲ್ಲ ನಮ್ಮ ಮನೆಯಲ್ಲೇ ಇರ್ತದೆ, ಎಲ್ಲೂ ಹೋಗ್ಬೇಕಾದಿಲ್ಲ, ಹುಡ್ಕೊಂಡು ಹೋಗ್ಬೇಕಾದಿಲ್ಲ. ಆದ್ರೆ ಅಂತಹ ಯಾವ ಕಹಿಯ ಘಟನೆಗಳೂ ಆಗದ ಮನೆಗಳಿದ್ದರೆ ಅದೇ ನಿಜವಾದ ಗುರು ನಿವಾಸ, ಅದೇ ಸ್ವರ್ಗ ನಿವಾಸ, ಅದೇ ಭಗವನ್ ನಿವಾಸ. ನಾವು ಎಷ್ಟೇ ದೂರ ಹೋಗಲಿ, ಎಲ್ಲೋ ಯಾತ್ರೆ ಭವನದಲ್ಲೋ ಯಾವುದೋ ಒಂದು ಇದರಲ್ಲಿ ಹೊಸದನ್ನು ಮಾಡ್ತೇವೆ, ಒಂದು ಕ್ಷಣಿಕ ಆನಂದ ಪಡ್ತೇವೆ. ಎಷ್ಟೊತ್ತಿಗೆ ಅಲ್ಲಿಂದ ಬಂದು ಮನೆಗೆ ಸೇರ್ತೇವೆ, ನಮ್ಮ ಗೂಡನ್ನು ಸೇರ್ತೇವೆ ಅಂತ ಕನಸು ಕಾಣ್ತೇವೆ ಅಲ್ಲಿ ಅಲ್ವಾ? ಸಾಕಪ್ಪ ಸಾಕು, ಮನೆಗೆ ಬಂದ್ರೆ ಸಾಕು ಅಂತ. ಅಂದ್ರೆ ಆಯಾಸವನ್ನ ಹೋಗಲಾಡಿಸುವ ಒಂದು ವ್ಯವಸ್ಥೆ ಮನೆ. ಮನಸ್ಸಿಗೆ ಮುದವನ್ನ ನೀಡುವಂಥದ್ದು ಮನೆ. ಮಾನಸಿಕ ಸ್ಥೈರ್ಯವನ್ನ ನೀಡುವಂಥದ್ದು ಮನೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನ ಕೊಡುವಂಥದ್ದು ಮನೆ. ಅದುವೇ ಶ್ರೀ ಗುರು. ಎಲ್ಲರ ಮನೆಯೂ ಸಹ ಶ್ರೀ ಗುರು ಆಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿ ಸೇರಿದ ಎಲ್ಲರ ಮನೆಯೂ ಸಹ ಶ್ರೀ ಗುರು ಆಗಲಿ. ಗುರು ನಿಮಗೆ ಮಾರ್ಗದರ್ಶಕನಾಗಿರ್ತಾನೆ, ಹಾಗೆ ಮನೆಯೂ ಸಹ ನಿಮಗೆ ಜೀವನಕ್ಕೆ ಮಾರ್ಗದರ್ಶಕವಾಗ್ತದೆ. ಯಾಕಂದ್ರೆ ನಾವು ಮನೆಗೆ ಹೋಗುವಾಗ ಹೆಂಡತಿಯಲ್ಲಿ ಕಿವಿಯಲ್ಲಿ ಹೇಳ್ತಾರಲ್ಲ ಅವರು, ಅದು ಕೇಳ್ಕೊಂಡೇ ಹೊರಟಿರ್ತೇವೆ. ಏನಾದ್ರು ಹೇಳ ಸಿಕ್ಕಿಲ್ಲ ಅಂದ್ರೆ ನಮಗೆ ಮನೆಗೆ ಮಾರಕವೇ ಆಗ್ತದೆ. ಮನೆಯಿಂದ ಪುನಃ ಪೇಟೆಯಲ್ಲಿ ಬರುವಾಗ ಅದು ಸಿಗಲಿಲ್ಲ ಅಂತಂದ್ರೆ ಮಾರಕವೇ ಆಗ್ಬಿಡ್ತದೆ. ಹಾಗಾಗಿ ಮನೆಯೂ ಮಾರ್ಗದರ್ಶಕರು ಗುರು ಅಂತ. ಹಾಗಾಗಿ ಎಲ್ಲ ಕಿವಿ ಮಾತನ್ನ ಕೇಳದೆ ಕಿವಿಯನ್ನ ಹಿಂದುವ ಕೆಲಸವನ್ನು ಮಾಡ್ತಾ ಮನೆಯಲ್ಲಿ ನೆಮ್ಮದಿಯನ್ನ ಕಾಣ್ತಾ ಎಲ್ಲರಿಗೂ ಸಹ ಶಾಂತಿ ಸುಖ, ಎಲ್ಲರ ಮನೆಯೂ ಶ್ರೀ ಗುರುವ ಆಗಲಿ. ಸಾಹಿತ್ಯ ನಮ್ಮ ದೇಶದ ಅನ್ನೋದಕ್ಕಿಂತ ಪ್ರಪಂಚದ ಅತಿದೊಡ್ಡ ಸಂಪತ್ತು ಸಾಹಿತ್ಯ. ಸಾಹಿತ್ಯ ಇಲ್ಲದೆ ಇದ್ರೆ ರಾಮಾಯಣ ಮಹಾಭಾರತವಂತ ಯಾವುದೇ ಕಾವ್ಯ ಅಥವಾ ಸಾಹಿತ್ಯವು ರಚನೆ ಆಗಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸಾಹಿತ್ಯ ಮನುಷ್ಯನ ಬದುಕಿಗೆ ನಿಜವಾದ ಜೀವಾಳ. ಮನುಷ್ಯನ ಬದುಕನ್ನ ರೂಪಿಸುವಂಥದ್ದು ಸಾಹಿತ್ಯ. ನಾವು ಕಂಡುಕೊಂಡ ಸತ್ಯ ಅದು. ಅದು ಎಷ್ಟು ಜನರಿಗೆ ಸತ್ಯ ಆಗ್ತದೆ ಬಿಡ್ತದೆ ನಮ್ಗೆ ಗೊತ್ತಿಲ್ಲ. ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಆದ್ರೆ ಆ ಕವಿ ಕಲ್ಪನೆಯಲ್ಲಿ ಕವಿತೆಯನ್ನು ಓದಿದಂತ ವ್ಯಕ್ತಿ ಇದ್ದಾನಲ್ಲ, ಅವನಿಗೇನು ತೃಪ್ತಿಯನ್ನು ಪಡ್ತಾನೆ. ಕೇವಲ ಕವಿಯೊಬ್ಬ ತೃಪ್ತಿ ಪಡೋದಲ್ಲ,
ಆ ಕವಿತೆಯನ್ನ ಆಲಿಸುವ ಅಥವಾ ಓದಿ ಅರಗಿಸ್ಕೊಳ್ತಕ್ಕಂಥ ವ್ಯಕ್ತಿಯೂ ಸಹ ಆ ಆನಂದದಲ್ಲಿ ವಿಹರಿಸ್ತಾನೆ. ಬಹುಶಃ ನೀವು ಕೇಳಿರ್ಬೋದು, ಪ್ರತಿಯೊಂದು ಆರಂಭದಲ್ಲಿ ಒಂದು ಪದ್ಯವನ್ನ ಹೇಳಿದ್ರು. ಆರಂಭದಲ್ಲಿ ಅದರಲ್ಲಿ ಆ ಸಾಹಿತ್ಯವನ್ನು ಕೇಳಿದಾಗ ಎಷ್ಟು ಮನಸ್ಸಿಗೆ ಆನಂದ ಆಗ್ತದೆ. ನಾವು ನಮ್ಮನ್ನ ಮರೆಯುವಂತ ಒಂದು ವ್ಯವಸ್ಥೆ ಆಗ್ತದೆ, ಅಥವಾ ನಮ್ಮ ಮನಸ್ಸಿಗೆ ದೂರ ಇದ್ದಾಗ ಇಂತಹ ಕವಿತೆಗಳು, ಸಾಹಿತ್ಯಗಳು ನಮಗೆ ನಿಜವಾಗಿ ಆಶ್ರಯವನ್ನು ಕೊಡ್ತವೆ, ಅಥವಾ ಆನಂದವನ್ನು ಕೊಡ್ತವೆ, ಅಥವಾ ನೆಮ್ಮದಿಯನ್ನು ಕೊಡ್ತವೆ. ಹಾಗೆ ಸಾಹಿತ್ಯ ಆರಾಧನೆಯ ವೇದಿಕೆಯ 25ನೇ ವರ್ಷ ಇವತ್ತು. ಆದರೆ ಮುಂದಿನ 100 ವರ್ಷವನ್ನು ಸಹ ನಾವು ನೀವೆಲ್ಲರೂ ನೋಡುವಂತಾಗಿದೆ. ಅದು ಸಾವಿರ ಸಾವಿರ ಜನಕ್ಕೆ ನೆಮ್ಮದಿಯನ್ನು ನೀಡುವ ಕಾರ್ಯ ಮಾಡಬೇಕು. ಕೇವಲ ಸನ್ಮಾನ ಸ್ವೀಕರಿಸುವುದರಲ್ಲೇ ಅರ್ಥ ಇಲ್ಲ, ಸನ್ಮಾನ ನೀಡುವುದರಲ್ಲಿ ನಿಜವಾದ ಅರ್ಥ ಇದೆ. ಸನ್ಮಾನ ಸ್ವೀಕರಿಸುವುದರ ಅರ್ಥ ಇಲ್ಲ, ನೀಡುವುದರ ಅರ್ಥ ಇದೆ. ಅಂತಹ ಕೆಲಸ ಈ ಸಾಹಿತ್ಯ ಆರಾಧನಾ ವೇದಿಕೆ ನಡೆಸಿಕೊಂಡು ಬಂದಿದೆ. ಸನ್ಮಾನ ನೀಡುವಂಥದ್ದು, ಇವತ್ತು ಬಹಳ ಜನ ಗಣ್ಯರಿಗೆ ಸನ್ಮಾನ ನೀಡಿದರು. ಯಾಕೆ ನೀಡಿದರು? ನೀರಿನ ವ್ಯವಸ್ಥೆ ಮಾಡಿಕೊಟ್ರು, ನೀಡಿದ್ರು, ಸರಿ. ಮನೆಯಿಂದ ಕೆಲಸ ಮಾಡಿದ್ರು, ನೀಡಿದ್ರು, ಸರಿ. ಇದರ ಅರ್ಥ ಕೇವಲ ಶಾಲಾ ನಡೆಸಿ ಗೌರವಿಸುವಂತ ತಿಳ್ಕೊಳ್ಬೇಡಿ. ನಿಮ್ಮ ಮೇಲೂ ಗುರುತರ ಹೊಣೆಗಾರಿಕೆ ಇದೆ. ಕೇವಲ ಮಾಸ್ಕೇರಿಯವರ ಒಬ್ಬರನ್ನು ನೋಡಿ ಅಥವಾ ಶ್ರೀ ಗುರು ಅಂತಕ್ಕಂಥ ಮನೆಯನ್ನು ನೋಡಿ ನೀವು ಕೆಲಸ ಮಾಡಬೇಡಿ. ಈ ಕೆಲಸ ಸಾಮಾಜಿಕವಾಗೂ ನೀವು ಮಾಡಿ, ಸಾಮಾಜಿಕವಾಗಿ ಮಾಡಿ. ಇನ್ನೊಬ್ಬರ ಮನೆಯಲ್ಲೂ ಸಹ ಕಾರ್ಯ ಆದರೆ ಖಂಡಿತ ಹೋಗಿ ನೀವು ಭಾಗವಹಿಸಿ ಅವರಿಗೆ ಸಹಾಯ ಮಾಡಿ. ಕರಿಬೇಕು ಅಂತಿಲ್ಲ, ಕರಿಬೇಕು ಅಂತಿಲ್ಲ, ಕರೆಯದೇ ಬರುವವನೇ ಅತಿಥಿ. ಕರೆದು ಬರುವ ನಿಂತ ಅಷ್ಟೇ, ಕರೆಯದೇ ಯಾರು ಬರ್ತಾರಲ್ಲ ಅವನೇ ಅತಿಥಿ ಅಂತ ಹೇಳ್ತಾರೆ. ಅವನೇ ಅತಿಥಿ. ಕರೆದು ಬರುವವರು ನಿಂತು ಬರ್ತಾರೆ. ನಿಂತರಿಷ್ಟರು, ಆಪ್ತಿಷ್ಟರು ಅಂತ ನಾವು ಆಮಂತ್ರಣ ಕೊಟ್ಟು ಕರಿತೇವಲ್ಲ, ಅವ್ರಿಗೆ ಬಂದಾಗ ಊಟಕ್ಕೆ ಅಥವಾ ತಿಂಡಿಗೆ ಕುಂತಾಗ ಗೌರವ ಕೊಡ್ಲಿಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಲ್ಲಿ ಗೃಹ ಪ್ರವೇಶವೇ ಆಗೋದಿಲ್ಲ. ಅವ್ರ ಮೇಲೆ ಬೇರೆ ಪ್ರವೇಶ ಆಗ್ಬಿಡ್ತದೆ ಅಷ್ಟೊತ್ತಿಗೆ. ನೋಡಿ, ವಿಚಾರ ಮಾಡಿ, ಹೌದಲ್ಲ ಅಂತ ಹೇಳಿ. ಕರೆದು ಸ್ವಲ್ಪ ವ್ಯತ್ಯಾಸ ಆದರೆ. ಹಾಗಾಗಿ ನಾವು ಕರಿಬೇಕು ಅಂತೆಲ್ಲ, ಕರೆಯದೇ ನಾವು ಹೋಗೋಣ. ಯಾಕಂದ್ರೆ ಸಮಾಜ ಸೇವೆ ಮಾಡಬೇಕು ಅಂತಾದ್ರೆ ಅದು ಏನೋ ತೊಂದರೆ ಇರ್ತಾರೆ, ಅವರು ಸಹಾಯ ಮಾಡಬೇಕು. ಇವತ್ತು ನೀರನ್ನು ಕೊಡ್ತಕ್ಕಂಥ ಪುಣ್ಯ ಕೆಲಸ ಮಾಡಿದರು, ಖಂಡಿತ ಅದು ಆಗಿದ್ರೆ ಎಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಅಲ್ವಾ? ಹಾಗೆ ಸನ್ಮಾನ ನಿಮಗೆ ನೀಡಿದ್ದು ಯಾಕೆಂದ್ರೆ ಸಮಾಜದ ಗುರುತರ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನೀವು ಸಮಾಜ ಮುಖಿಯಾಗಿ ಎನ್ನುವ ಸಂದೇಶ ಈ ಸನ್ಮಾನದಲ್ಲಿ ಅಡಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಸಮಾಜಮುಖಿಯಾಗುವ ಧ್ಯೇಯ ನಿಮ್ಮಲ್ಲಿ ಬರಲಿ ಅಂತ ಮನಸ ಆಶಿಸಿ ಆಶೀರ್ವದಿಸಿ, ವೀರಾಂಜನೇಯನ ಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ದೊರಕಲಿ ಅಂತ ಆಶಿಸ್ತಾ ನಮ್ಮ ಈ ಪ್ರಾರ್ಥನೆಯನ್ನು ಭಗವಂತನಿಗೆ ಸಮರ್ಪಿಸಿ ನಿಮ್ಮನ್ನ ಮನಸಾರೆ ಆಶೀರ್ವದಿಸ್ತೇವೆ. ಆದ್ರೆ ಮನೆ ಕಟ್ಟಿ ನನಗೆ ಬರೀ 1 ತಿಂಗಳಾಯ್ತು. ನಿಜವಾಗಿ ಹೇಳ್ಬೇಕಂದ್ರೆ ನಿಮಗೆ ಮನೆಯನ್ನು ಕಟ್ಟಿದವ್ರು ಯಾರು? ದೊಡ್ಡ ಕುತೂಹಲತೆ. ಯಾಕಂದ್ರೆ ಎಲ್ಲವೂ ಕೂಡ ಅಲೌಕಿಕವನ್ನ ಚಿಂತನೆಯನ್ನ ಮಾಡಲೇಬೇಕು. ಖಂಡಿತ ಈ ಮನೆಯನ್ನು ನಾನು ಕಟ್ಟಿಲ್ಲ. ಖಂಡಿತ ಹೇಳ್ತೇನೆ ನಿಮ್ಮ ಎದುರಿಗೆ, ಬರೀ 1 ತಿಂಗಳಲ್ಲಿ ಇವೆಲ್ಲ ಆಗ್ತದೆ ಅಂತಾದ್ರೆ ಸಾಕ್ಷಾತ್ ಗುರುವಾಣಿ, ಆ ವೀರಾಂಜನೇಯನ ಕೃಪೆಯೇ ಈ ಮನೆಗೆ ಕಾರಣ ಅಂತ ಮಾತನ್ನು ಒತ್ತು ಹೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ವೀರಾಂಜನೇಯನ ಭಕ್ತಿಗೆ, ಪ್ರೀತಿಗೆ ಪಾತ್ರರಾಗಬೇಕು. ಒಂದೊಂದೇ ಒಂದು ಸಮಸ್ಯೆ ಖಂಡಿತ ನಿವಾರಣೆ ಆಗ್ತದೆ ನಮ್ಮ ದಾನಿಯಲ್ಲಿ. ಪ್ರಥಮವಾಗಿ ನಾನು ಬಂಗಾರಮಕ್ಕಿಯನ್ನು ದರ್ಶನ ಮಾಡಿದ ಮೇಲೆ ಸಾವಿರಾರು ಮಂದಿ ತಮ್ಮ ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ. ಅದೆಲ್ಲ ದಾಖಲಾಗಿದೆ. ಈಗ ನಾವು ಉದ್ಯಮಿಯನ್ನು ಮಾಡಿಕೊಂಡು ಹೇಗೆ ಭಕ್ತಿಯನ್ನು ತುಂಬಿಕೊಳ್ತೇವಲ್ಲ, ವೈದ್ಯರ ಹತ್ರ ಹೋಗಿ ನಮ್ಮ ರೋಗವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ತೇವಲ್ಲ, ಎಂತೆಂಥ ರೋಗಗಳು ನಿವಾರಣೆಯಾಗಿದೆ ಅಂದ್ರೆ ಅವರಿಗೆ ಗೊತ್ತು. ಎಷ್ಟೆಲ್ಲ ಹಣವನ್ನು ಕಳ್ಕೊಂಡಿದ್ದಾರೆ, ಎಷ್ಟೆಲ್ಲ ಹೆಂಡತಿಯನ್ನು ಊಡದಲ್ಲಿ ಹೊಡಿದ್ದಾರೆ, ಅವರೆಲ್ಲ ವಾಪಸ್ ಬಂದಿದ್ದಾರೆ. ಎಷ್ಟೆಲ್ಲ ಗಣದಿರು ಇನ್ನೊಂದು ಮದುವೆಕೊಂಡು ಹೋದವರಿದ್ದಾರೆ, ಅವರೆಲ್ಲ ಪುನಃ ತನ್ನ ಮೂಲ ಹೆಂಡತಿ ಹತ್ತಿರ ಬಂದಿದ್ದಾರೆ. ಭಂಗ್ಯತನವನ್ನು ಅನುಭವಿಸಿದಂಥ ತಾಯಂದಿರು ದಾನಿಯಲ್ಲಿದ್ದರು, ಅವರೆಲ್ಲ ಅವರ ಬಂಡೆತನ ನಿವಾರಣೆಯಾಗಿದೆ. ಅದು ನಮ್ಮ ಹತ್ರ ದಾಖಲು ಅದೇ. ಆದರೆ ಅದು ಮರಿವಿ ಆಯಿತು ಅಂತ ಆದರೆ ಮಾನಸಿಕವಾದ ನೋವು ನಮಗೆ ಇರುತ್ತದೆ.
ನೀವು ಎಲ್ಲೂ ಮಾತ್ರ ಕೇಳುವುದಿಲ್ಲ ಶ್ರದ್ಧೆಯನ್ನ, ನಂಬಿಕೆಯನ್ನ, ಪ್ರೀತಿಯನ್ನ, ಕೃತಜ್ಞತಾ ಮನೋಭಾವನೆಯೇ ನಮಗೆ ಕೃತಜ್ಞತೆಗೆ ಕೃತಾರ್ಥತೆಗೆ ಕಾರಣವಾಗ್ತದೆ. ಕೃತಜ್ಞತೆಯಿಂದ ಕೃತಾರ್ಥತೆಯನ್ನು ನಾವು ಹೊಂದಬೇಕಾಗಿದೆ. ಅದನ್ನು ಒತ್ತು ಹೇಳ್ತಾ ಇದ್ದೇನೆ. ಪೂಜ್ಯರು ಇಷ್ಟೆಲ್ಲ ಮಾತನ್ನು ಆಡಿದ್ದಾರೆ. ಅಲ್ಲಿ 2 ಗಂಟೆ ತನಕ, 2:30 ತನಕ ದರ್ಶನವನ್ನು ನೀಡಿದ್ದಾರೆ ಸಾವಿರಾರು ಮಂದಿಗೆ. 6 ಗಂಟೆಯಿಂದ 7 ಗಂಟೆಯಿಂದ ಒಂಟಿ ಕಾಲಲ್ಲಿ ನಿಂತು ಯಾರನ್ನೂ ಕಣ್ಣೆತ್ತಿ ನೋಡಿದ ಆ ದರ್ಶನವನ್ನು ನೀವು ನೋಡಬೇಕು. ಆ ದರ್ಶನವನ್ನು ನೋಡಿದ ಗುರು ಹತ್ರ ಯಾರೂ ಮಾತಾಡಲಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ದರ್ಶನವನ್ನು ನೋಡಿದವರು ಪಾದವನ್ನು ಮುಟ್ಟು ಸಾಕು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಮತ್ತು ಪಾದವನ್ನ ಸ್ಪರ್ಶಬಹುದು. ನೀವು ಆ ಮೂಲಕವಾಗಿ ನಿಮ್ಮ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಅಂತ ಮಾತನ್ನು ಹೇಳ್ತಾ ಇವತ್ತು ಶ್ರೀಗುರುಗಳ ಬಗ್ಗೆ ಭಾವಿಕವಾಗಿ ಗುರುಗಳು ಅದನ್ನು ವಿಶೇಷಣೆ ಮಾಡಿದ್ದಾರೆ. ನಿಜಕ್ಕೂ ಶ್ರೀಗುರು ಅಂದ್ರೆ ನಾನು ಪ್ರಥಮವಾಗಿ ಕಂಡಂತ ರಾಘವೇಂದ್ರ ಸ್ವಾಮೀಜಿಯವರು ಸ್ವಪ್ನದಲ್ಲಿ, ಆನಂದ ಪುತ್ರರಾಜ ಕವಿ ಗವಾ ಈಶ್ವರರು, ಆ ನಂತರ ಬಂಗಾರಮಕ್ಕಿ ಸ್ವಾಮೀಜಿಯವರು. ಈ 3 ಮಹನೀಯರನ್ನು ಬಿಟ್ಟು, ಈ 3 ಹೆಸರನ್ನು ಬಿಟ್ಟು ನಾನು ಯಾರನ್ನೂ ಪೂಜೆಯನ್ನು ಮಾಡಲಿಲ್ಲ. ಆ ನಂತರ ಪೂಜೆ ಮಾಡುವುದಂದರೆ ಕಲಿಸಿದಂತ ನನ್ನ ಗುರುಗಳು, ಪ್ರೇರಣೆ ನೀಡಿದಂತ ವಿವಿಜಯ ಮಠರಂತವರು ಮತ್ತು ನಿಮ್ಮಂತ ಶಿಕ್ಷಕರಲ್ಲಿ ಇದ್ದಾರಲ್ಲ, ಶಿಕ್ಷಕರನ್ನು ನಾನು ಗುರುವಂತೇನೆ. ನನಗೆ ಸಹಾಯ ಸಹಕಾರ ಇಲ್ಲಂತವರನ್ನು ಗುರುವಂತೇನೆ. ಅಂಥವರಿಗೆಲ್ಲ ಇವತ್ತು ಗೌರವ ಸನ್ಮಾನವನ್ನು ನಾವು ಮಾಡಲೇಬೇಕಾಗಿದೆ. ಅನೇಕ ಸಾಧಕರಿಲ್ಲಿದ್ದಾರೆ. ಶಿಕ್ಷಕರಿಗೂ ಕೂಡ ಪೂಜ್ಯರ ಆದೇಶದಂತೆ ಇವತ್ತು ಸನ್ಮಾನವಾಗ್ತದೆ. ಪ್ರತಿಯೊಬ್ಬರೂ ವೇದಿಕೆ ಬಂದು ಪೂಜ್ಯರ ಪಾದವನ್ನು ಸ್ಪರ್ಶಿಸಿ ಮಾಡಿ ಟಿವಿಯಾಗಿರುವ ಸಹಿತವಾಗಿ ಇನ್ನೂ ಅನೇಕ ಶಿಕ್ಷಕರಿದ್ದಾರೆ, ಆದರ್ಶ ಶಿಕ್ಷಕರಿದ್ದಾರೆ. ಎಲ್ಲ ಪ್ರಶಸ್ತಿಯನ್ನು ತಗೊಳ್ಳುವಂತರಿದ್ದಾರೆ. ಅವರೆಲ್ಲರೂ ಕೂಡ ವೇದಿಕೆ ಬಂದು ಪೂಜ್ಯರ ಆಶೀರ್ವಾದ ಪಡೆದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಮಾತನಾಡುತ್ತಾ, ಆ ಪೂರ್ವದಲ್ಲಿ ನಮ್ಮ ಸಾಜಿದಾ ಮುಲ್ಲಾ ಇದ್ದಾರೆ. ಸುಂದರವಾದ ರೀತಿಯನ್ನು ಹಾಡ್ತಾ ಇದ್ರು. ಅವರು ಕೂಡ ಶಿಕ್ಷಣೆ, ಅವರು ಕೂಡ ದಯಮಾಡಿ ವೇದಿಕೆ ಬಂದು ಒಂದು ಹಾಡನ್ನು ಹಾಡುವ ಮೂಲಕವಾಗಿ ಗುರುಗಳ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಪ್ರಪ್ರಥಮವಾಗಿ ಸಾಜಿದ ಮುಲ್ಲಗೆ ಗುರುಗಳ ಆಶೀರ್ವಾದ ಮಾಡ್ತಾರೆ. ಸಾಜಿದ ಮುಲ್ಲ ಎಲ್ಲಿದ್ದಾರೆ ಓಡಿ ಹೋದಾಗಿದ್ದರೆ ತಾವಾಗಿ ಬಂದು, ಯಾಕಂದ್ರೆ ಹೆಸರನ್ನು ಕರೆಯಲಿಕ್ಕೆ ಆಗ್ತಾನೆ ಇಲ್ಲ. ಪ್ರತಿಯೊಬ್ಬರು ಹಿಂದೆ ಒಬ್ಬರು ಬಂದು ಪೂಜಾರಿಯವರೇ ಪೂಜ್ಯರ ಆಶೀರ್ವಾದ ಪಡ್ಕೊಂಡು ಹೋಗ್ರಿ, ಬನ್ನಿ. ನಿತ್ಯ ಬಾಳಿನಲ್ಲಿ ಕವಿವ, ನಿತ್ಯ ಬಾಳಿನಲ್ಲಿ ಕವಿವ, ಇರುವ ಕಳೆವ ಬೆಳಕಿವ. ನಿತ್ಯ ಬಾಳಿನಲ್ಲಿ ಕವಿವ, ಇರುವ ಕಳೆವ ಬೆಳಕಿವ.
ಮನೋಮಯನು ಸರ್ವ ಪ್ರಾಣಮಯನು ಸರ್ವ ಮನೋಮಯನು ಸರ್ವ ಪ್ರಾಣಮಯನು ಸರ್ವ ಅನ್ನಮಯನು ಸರ್ವ ಜ್ಞಾನಮಯನು ಎಲ್ಲೆಲ್ಲೂ ಮಾರುತಿಯೇ ಪರಾತ್ಪರ ಮೂರುತಿ ಸರ್ವ ಮನೋಮಯನು ಸರ್ವ ಪ್ರಾಣಮಯನು ಸರ್ವ ಮನೋಮಯನು ಸರ್ವ ಪ್ರಾಣಮಯನು ಸರ್ವ ಅನ್ನಮಯನು ಸರ್ವ ಜ್ಞಾನಮಯನು ಎಲ್ಲೆಲ್ಲೂ ಮಾರುತಿಯೇ ಪರಾತ್ಪರ ಮೂರುತಿ ಎಲ್ಲೆಲ್ಲೂ ಮಾರುತಿಯೇ ಪರಾತ್ಪರ ಮೂರುತಿ.